ಮೇಡಮ್ ಏನಂದರೆ JDSನವರು ಮತ್ತು BJPಯವರು ಪಾದಯಾತ್ರೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಅಂದರೆ ಅವ್ರಿಗೆ ಅಧಿಕಾರ ಇಲ್ಲ, ಅಧಿಕಾರ ಬೇಕಂತ ಹೋಗ್ತಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಹೋಗೋದೇನಿದೆ, ಒಂದೇ ವರ್ಷ ಆಯಿತು, ಜನಾಂದೋಲನ ಮಾಡೋದೇನಿದೆ, ಅವ್ರು ಕೆಲಸ ಮಾಡಿ ತೋರಿಸ್ಬೇಕು 4.5 ವರ್ಷ. ಇವಾಗ ಹೋಗೋದೇನಿದೆ, ಇವಾಗ ಇವ್ರು ಹೋಗ್ತಿರೋದೇನಿದೆ, ಅಧಿಕಾರ ಬೇಕು, ಅವ್ರ ಅಧಿಕಾರ ಸರಿ ಮಾಡ್ತಾ ಇಲ್ಲ ಅಂತಂದು ಇವ್ರದ್ದೇನಿದೆ ಮುಂದೆ ಹೋಗಿ ಇದನ್ನ ಜನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರಿಗೂ DK ಶಿವಕುಮಾರ್ ಗೊತ್ತಾಗಿದೆ. JDS BJP ರಾಜ್ಯದಲ್ಲಿ ಕೂಡಿದ್ರೆ ನಮ್ಮ ಅಧಿಕಾರ ಹೋಗುತ್ತೆ ಅಂತಂದು ಮುಂದೆ ಜನ ದಾರಿ ತಪ್ಪಿಸಕ್ಕೆ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆ ಮುಗಿದ ಮ್ಯಾಗೆ ಕಾಂಗ್ರೆಸ್ ಪತನ ಆಗೇ ತೀರ್ತೈತಿ. JDS ಮತ್ತೆ BJP ರಾಜ್ಯ ಸರ್ಕಾರ ಬಂದೇ ಬರುತ್ತೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲ್ಲ. ಸಿದ್ದರಾಮಯ್ಯನ ಫಾಲೋವರ್ಸ್ ಎಲ್ಲರೂ ಸರ್ಕಾರ ಕೆಡುತ್ತಾರೆ, ಇಲೆಕ್ಷನ್ ಆಗ್ತದೆ. ಮುಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಮತ್ತೆ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೊಂದಾಣಿಕೆ ಇವಾಗ ಹೊಂದಾಣಿಕೆ ಇದೆಯಲ್ಲ, ಹೊಂದಾಣಿಕೆ ಅದೇ ಮುಂದೆ ಉರಿತೈತೆ. ಇವ್ರನ್ನ ಬಿಟ್ರೆ ಒಬ್ಬರೇ ಮುಖ್ಯಮಂತ್ರಿ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ. ಅವತ್ತಿನ ಕುಮಾರಣ್ಣನೇ ಆಗ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.